ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಿಂಗ್ಗೆ ಬೆಲೂನ್ ಡೆಕೋರೇಷನ್ ಹೇಗೆ ಮಾಡೋದು ಬರ್ತ್ಡೇ ಪಾರ್ಟಿಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ರಿಂಗು ಆನ್ಲೈನಲ್ಲಿ ನೀವು ಬುಕ್ ಮಾಡಿ ತರಿಸ್ಕೋಬೋದು, ಸಿಗುತ್ತೆ, ಕಡಿಮೆ ರೇಟ್ಗೆ ಇರುತ್ತೆ. ಆಮೇಲೆ ಬೆಲೂನ್ಗಳೆಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಊದ್ಕೊಂಡು ಎಲ್ಲನೂ ಕೂಡ ಆಮೇಲೆ ಈ ಥರ ಇದು ಫಿಕ್ಸ್ ಮಾಡೋದು ಬರುತ್ತೆ. 4 ಪೀಸ್ಗಳಿರುತ್ತೆ, ಅದಕ್ಕೆ ಸ್ಕ್ರೂ ಕೂಡ ಇರುತ್ತೆ ಫಿಕ್ಸ್ ಮಾಡೋದಕ್ಕೆ. ಒಂದೊಂದಾಗಿ ಸ್ಕ್ರೂಗಳನ್ನ ಈ ಥರ ಟೈಟ್ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಬೆಲೂನ್ ಡೆಕೋರೇಷನ್ ಮಾಡ್ಕೋಬೋದು. ಇಲ್ಲ ಅಂತಂತಂದರೆ ಬಟ್ಟೆನಲ್ಲಿ ನೆಟ್ಟಲ್ಲಿ ಬೇಕಾದರೂ ನಾವು ಕೂಡ ಇದಕ್ಕೆ ಡೆಕೋರೇಷನ್ನ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆಯೇ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಕಡೆಗೂ ಕೂಡ ನಾನು ಸ್ಕ್ರೂಗಳೆಲ್ಲ ಫಿಟ್ ಮಾಡಿದ್ದಾಯಿತು. ಕೆಳಗಡೆಗೆ 2 ಸ್ಟ್ಯಾಂಡ್ಗಳನ್ನು ಕೊಟ್ಟಿರ್ತಾರೆ. ಆ ಸ್ಟ್ಯಾಂಡ್ಗಳ ಮೇಲೆ ಈ ಒಂದು ರಿಂಗನ್ನು ಇಟ್ಟು ಅದನ್ನು ಕೂಡ ನಾವು ಇದೇನಿದೆಯಲ್ಲ ಸ್ಕ್ರೂ ಅದನ್ನು ನಾವು ಫಿಟ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಚೆನ್ನಾಗಿ ಅದು ಫಿಟ್ ಆಯಿತು ಅಂದರೆ ಎಲ್ಲಿನೂ ಕೂಡ ಅಲ್ಲಾಡೋದಿಲ್ಲ. ಅಕಸ್ಮಾತಾಗಿ ನಿಮಗೇನಾದರೂ ಶೇಕ್ ಆಗ್ತಾಯಿದೆ ಅನ್ನೋ ಥರ ಅನಿಸಿದ್ರೆ ನೀವು ಒಂದು ಟೇಪನ್ನು ತಗೊಂಡು ಬೇಕಾದರೆ ಆ ಟೇಪಿನ ಮುಖಾಂತರ ನೀವು ಅದನ್ನು ಸುತ್ತಿಬಿಟ್ಟು ಟೈಟ್ ಮಾಡ್ಕೋಬೋದು. ನೋಡಿ, ಈ ಥರ ಒಂದು 2 ಕಡೆಗೂ ಇರೋವಂಥ ಸ್ಟ್ಯಾಂಡ್ ಮೇಲೆ ನಾವು ಇದನ್ನು ನಿಲ್ಲಿಸಿ ಮತ್ತೆ ಸ್ಕ್ರೂನ ಈ ಥರ ಟೈಟ್ ಮಾಡಿಬಿಡಬೇಕು. ಇಷ್ಟು ಮಾಡಿದ್ರೆ ಆಯಿತು, ಇದು ರಿಂಗ್ ರೆಡಿ ಆಗುತ್ತೆ. ಬೇಕು ಅಂದಾಗ ನಾವು ಇದನ್ನು ಫಿಕ್ಸ್ ಮಾಡಿಕೊಂಡು, ಬೇಡ ಅಂದಾಗ ಇದನ್ನೆಲ್ಲ ಬಿಚ್ಚಿಬಿಟ್ಟು ನಾವು ಎಲ್ಲಿ ಬೇಕಾದರೂ ಎತ್ತಿಟ್ಕೋಬೋದು. ತುಂಬಾ ಸುಲಭ ಇದೆ. ಹಾಗೆಯೇ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಹಳದಿ ಫಂಕ್ಷನ್ ಆಗಿರ್ಬೋದು, ಬರ್ತ್ಡೇ ಫಂಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಮಾಡಬೇಕಾದ್ರೆ ಈ ಥರ ಒಂದು ರಿಂಗನ್ನು ನಾವು ಮನೆಯಲ್ಲಿ ತರಿಸಿಟ್ಕೊಂಡ್ವಿ ಅಂತಂದರೆ ಸುಲಭವಾಗಿ ನಾವು ಮನೆಯಲ್ಲೇ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಈಗ ನೋಡಿ ಎಲ್ಲನೂ ಕೂಡ ಫಿಟ್ ಮಾಡಿದ್ದಾಯಿತು ನೀಟಾಗಿ. ಈಗ ಮಕ್ಕಳೆಲ್ಲನೂ ಸೇರಿಬಿಟ್ಟು ಬೆಲೂನ್ಗಳನ್ನೆಲ್ಲನೂ ಕೂಡ ಚೆನ್ನಾಗಿ ನೀಟಾಗಿ ಊದಿದ್ರು. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮೊಮ್ಮಗಳ ಒಂದು ಬರ್ತ್ಡೇ ಇರೋದ್ರಿಂದ ನಾನು ಈ ಒಂದು ರಿಂಗ್ಗೆ ಬೆಲೂನ್ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಮಕ್ಕಳೆಲ್ಲನೂ ಕೂಡ ತುಂಬ ಖುಷಿಯಾಗಿ ಬೆಲೂನ್ಗಳೆಲ್ಲ ಕೂಡ ಊದಿದ್ದಾರೆ. ಅದಕ್ಕೆಲ್ಲ ದಾರ ಕಟ್ಟಿ ಹಾಗೆ ಗಂಟುಗಳನ್ನು ಹಾಕ್ಬಿಟ್ಟು ಬೆಲೂನೆಲ್ಲ ಕೂಡ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀವಿ. ಈಗ ಮೇಲ್ಗಡೆಗೆ ನೋಡಿ ಒಂದು ನೆಟ್ಟಿರೋವಂಥ ಬಟ್ಟೆನ ತಗೊಂಡು ಮಧ್ಯದಲ್ಲಿ ಈ ಥರ ಗಂಟನ್ನು ಹಾಕ್ಕೊಂಡು ಆ ಸೈಡ್ಗೂ ಈ ಸೈಡ್ಗೂ ನಮಗೆ ಎಷ್ಟು ಫ್ರಿಲ್ಸ್ ಟೈಪ್ ಬೇಕಾಗುತ್ತೋ ಅಷ್ಟು ನಾವು ಇಲ್ಲಿ ಡಿಸ್ಟೆನ್ಸನ್ನು ನೋಡಿಕೊಂಡು ಅದಕ್ಕೆ ಒಂದು ದಾರವನ್ನು ಸೈಡಲ್ಲಿ ಕಟ್ಕೊಂಡು ಬಿಡಬೇಕು. ಈ ಥರ ಆ ಸೈಡು ಈ ಸೈಡು ನೋಡಿ 2 ಕಡೆಗೂ ಕೂಡ ಈ ಥರ ದಾರ ಕಟ್ಕೊಂಡ್ರೆ ನಿಮಗಿನ್ನೂ ಎಷ್ಟು ಲೂಸ್ ಬೇಕಾಗುತ್ತೆ, ಯಾವ ಕಲರ್ ಬಟ್ಟೆ ಬೇಕೋ ಆ ಕಲರ್ ಬಟ್ಟೆನೇ ನೀವು ಹಾಕ್ಕೋಬೋದು. ಆಮೇಲೆ ಅದ್ರ ಕೆಳಗಡೆಗೆ ನಾನು ಗೋಲ್ಡನ್ ನೆಟ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಕಟ್ತಾ ಇದ್ದೀನಿ. ನೋಡಿ, ಈಗ ಅದೆಲ್ಲ ಕಟ್ಟಿದಾಗಿದ ನಂತರ ಈ ಬಲೂನ್ಗಳೆಲ್ಲನೂ ಕೂಡ ಸೆಟ್ ಮಾಡ್ಕೋಬೇಕು. ಈಗ 3 ಬಲೂನ್ಗಳು ತಗೊಂಡು ಮೊದಲಿಗೆ ಈ ಥರ ಗಂಟು ಬೇಕಾದರೂ ಹಾಕ್ಕೋಬೋದು. ನಿಮಗೆ ಗಂಟು ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಬೇಕು ಅಂತಂದರೆ ದಾರ ಬೇಕಾದ್ರೂ ಕೂಡ ಕಟ್ಕೋಬೋದು. ಈ ಥರ 3 ಬೇಕಾದರೂ ಮಾಡ್ಕೋಬೋದು, 4 ಬೇಕಾದರೂ ಮಾಡ್ಕೋಬೋದು. ಈಗ ನೋಡಿ, ಒಂದು ದಾರನ ತಗೊಂಡು ಅದಕ್ಕೆ ನಾವು ಹೂವು ಹೇಗೆ ಕಟ್ತೀವಲ್ಲ ಆ ಥರ ನಾನು ಒಂದು ಈ ಥರ ಸುತ್ತನ್ನು ಹಾಕಿ ಅದರ ಮಧ್ಯದಲ್ಲಿ ಇವಾಗ ಬಲೂನ್ನ ಹಿಡ್ಕೊಂಡು ಅದನ್ನು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ಬಲೂನ್ಗಳು ಬಿಚ್ಕೊಳ್ಳೋದಿಲ್ಲ. ನೋಡಿ, ಗಂಟು ಹಾಕಿದ್ವ ಬಲೂನು ಅಲ್ಲಿ ನಾನು ಥ್ರೆಡ್ಡಿಂದ ಈ ಥರ ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಕೂಡ ಈ ಥರ 1 ಬೈ 1 ಎಲ್ಲ ಬಲೂನ್ಗಳು ಕೂಡ ಈ ಥರ ಫಸ್ಟು ದಾರಕ್ಕೆ ನಾವು ಕಟ್ಕೊಂಡು ಬಿಡಬೇಕು. ನೋಡಿ, ಎಷ್ಟು ಉದ್ದಕ್ಕೆ ಈ ಥರ ಬಲೂನೆಲ್ಲ ಕಟ್ಕೊಂಡಿದ್ದಾಯಿತು. ಅದನ್ನು ಇವಾಗ ರಿಂಗ್ ಮೇಲೆ ಇಟ್ಬಿಟ್ಟು ನಾವು ಅದಕ್ಕೆ ಈ ಥರ ಸಿಕ್ಕಿಸಿದ್ರೆ ಸಾಕು. ಅದಕ್ಕೆ ಕಟ್ಟೋ ಅವಶ್ಯಕತೆ ಏನೂ ಇಲ್ಲ. ಬಲೂನ್ನ ತೆಗೆದು ನೀಟಾಗಿ ಆ ಒಂದು ರಿಂಗ್ ಮೇಲೆ ನಾವು ಈ ಥರ ಅದಕ್ಕೆ ಸಿಗಿಸ್ತಾ ಹೋದರೆ ಸಾಕು, ನೀಟಾಗಿ ಕೂತ್ಕೊಂಡು ಬಿಡುತ್ತೆ ಅದು. ಆಮೇಲೆ ಇನ್ನೂ ಬಲೂನ್ಗಳು ಜಾಸ್ತಿ ಇದೆ ಅಂದಾಗ ಬೇಕಾದರೆ ನಿಮಗೆ ಎಲ್ಲೆಲ್ಲಿ ಕಡ್ಡಿ ಕಾಣಿಸ್ತಾ ಇದೆಯೋ ಅಲ್ಲೆಲ್ಲೆಲ್ಲನೂ ಕೂಡ ಸಣ್ಣದಾಗಿ ಬಲೂನ್ಗಳನ್ನ ಊದ್ಕೊಂಡು ಅದನ್ನು ಫಿಲಪ್ ಮಾಡ್ಕೋಬೋದು. ಫ್ರೆಂಡ್ಸ್,
ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ರಿಂಗ್ಗೆ ಒಂದು ಬಲೂನ್ ಡೆಕೋರೇಷನ್ ಮಾಡೋದು. ಈ ಒಂದು ರಿಂಗ್ಗೆ ಹಳದಿ ಫಂಕ್ಷನ್ನು ಅಥವಾ ಈ ಥರ ಬರ್ತ್ಡೇ ಫಂಕ್ಷನ್ನು ಯಾವ ಫಂಕ್ಷನ್ ಬೇಕಾದರೂ ಸುಲಭವಾಗಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಇದಕ್ಕೂ ಮೊದಲು ನಾನು ರಿಂಗಲ್ಲಿ ಇನ್ನೂ 2 ಒಂದು ಡೆಕೋರೇಷನ್ ಮಾಡೋದನ್ನು ತೋರಿಸಿದ್ದೀನಿ. ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು. ಹಳದಿ ಫಂಕ್ಷನ್ಗಾದರೆ ನೀವು ಹಳದಿ ನೆಟ್ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ಅದನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಡೆಕೋರೇಷನ್ ಕೂಡ ಮಾಡ್ಕೋಬೋದು. ಬರ್ತ್ಡೇಗೆ ಅಂದರೆ ಈ ಥರ ಬಲೂನಲ್ಲೂ ಕೂಡ ನೀವು ಡೆಕೋರೇಷನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಹಳದಿ ಫಂಕ್ಷನ್ಗಾದರೆ ಇಲ್ಲಿ ನೋಡಿ ಬರೀ 2 ಸೀರೆ ಮಾತ್ರ ನಾನು ಬಳಸಿಬಿಟ್ಟು ಯೆಲ್ಲೋ ಕಲರು ಹಾಗೆ ಕೇಸರಿ ಕಲರಲ್ಲಿ ಡೆಕೋರೇಷನ್ ಮಾಡಿದ್ದೀನಿ. ಸುತ್ತಲೂ ಕೂಡ ಫ್ಲವರ್ಗಳನ್ನ ಕಟ್ಕೊಂಡು ಮಧ್ಯದಲ್ಲಿ ಈ ಥರ ನಾವು ಸೀರೆನ ಕಟ್ಕೊಂಡ್ರೆ ಆಯಿತು. ಇದು ಹಳದಿ ಫಂಕ್ಷನ್ಗೆ ಯೂಸ್ ಆಗುತ್ತೆ. ಹಾಗೆ ಹಾಫ್ ಸ್ಯಾರಿ ಫಂಕ್ಷನ್ಗೂ ಕೂಡ ನಾವು ಈ ಥರ 3 ಸೀರೆನ ಬಳಸಿಬಿಟ್ಟು ನಾವು ಡೆಕೋರೇಷನ್ನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಸಿಂಪಲ್ಲಾಗಿ ಅಂದರೆ ಈ ಥರ, ಸ್ವಲ್ಪ ಗ್ರ್ಯಾಂಡಾಗಿ ಅಂದರೆ ಈ ಥರ, ಬರ್ತ್ಡೇಗೆ ಅಂದರೆ ಬಲೂನ್ದು. ನಾನು ನಿಮಗೆ ಈ ಒಂದು 2 ಕೂಡ ಸೀರೆನಲ್ಲಿ ಕೂಡ ಮಾಡಿರೋಂಥ ಡೆಕೋರೇಷನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವುಗಳು ಹೋಗಿ ನೋಡ್ಬೋದು. ಹಳದಿ ಹಾಗೂ ಹಾಫ್ ಸ್ಯಾರಿ ಹಾಗೂ ಬರ್ತ್ಡೇಗೆ ರಿಂಗಲ್ಲಿ ಹೇಗೆ ಡೆಕೋರೇಷನ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಸ್ಕಾರ.